ಏನ್ ಫೋನ್ ಕಟ್ ಮಾಡ್ತಿರೋದು ನೀನು? ಫಸ್ಟ್ ಬ್ಯಾಂಕ್ ಹತ್ರಕ್ಕೆ ಹೋಗಿ 300 ರೂಪಾಯಿ ಡ್ರಾ ಮಾಡಿಸ್ಕೊಂಡು 30 kg ಮಟನ್, 600 kg ಚಿಕನ್, ಒಂದ್ ಬಾಕ್ಸ್ ಐಸ್ ಕ್ರೀಮು, ಆಮೇಲೆ ಬೀಡ ಹಾಕ್ಸ್ಕೊಂಡು ಜ್ಯೂಸ್ ತಗೊಂಡು ಐಸ್ ಕ್ರೀಮ್ ತಗೊಂಡು ಎಲ್ಲ ತಗೊಂಡು ಶಾಮಿಯಾನದವ್ರಿಗೆ ತಗೊಂಡು ಕಾರ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು 300 ರೂಪಾಯಿ ಡ್ರಾ ಮಾಡಿಸ್ಕೊ. ಅದೆಲ್ಲ ತಗೊಂಡು ಮಿಕ್ಕಿ ಚಿಲ್ಲರೆ ತಗೊಂಬಿಟ್ಟು ಬಾ, ಜಲ್ದಿ ಬಾ. ನೀನ್ ಕರೆಕ್ಟ್ ಆಗಿ ನಿನ್ನ ಅಮ್ಮನ 300 ರೂಪಾಯಿಗೆ ಇಷ್ಟೆಲ್ಲ ಐಟಮ್ ಯಾವ ಮಗ ಕೊಡ್ತಾನಲ್ಲ ದೊಡ್ಡಪ್ಪ. ಬರೀ 30 kg ತಡಿಯೋದೊಳಲೆ ದೊಡ್ಡಪ್ಪ. ನೀನು ಒಳ್ಳೆ ನನ್ನ ಇದ್ರ ಮೇಲೆ ಗುಂಜಾಡ್ದಂಗೆ ಆಡ್ಬೇಡ ನೀನು. 300 ರೂಪಾಯಿಗೆ ಡ್ರಾ ಮಾಡಿಸ್ಕೊ ಬ್ಯಾಂಕಲ್ಲಿ, ATM ಅಲ್ಲಿ. ಮಂಡಿಪೇಟೆ ನೋಡೋಣ, ಮಣಿ ಮಾತಾಡ್ತಾನಂತೆ. ಮಣಿ ಯಾವ ಮಣಿ? ದೊಡ್ಡಪ್ಪ ದೊಡ್ಡಪ್ಪ ಎಲ್ಲಿದ್ಯಾ? ಮಂಡಿಪೇಟೆ. ಏನ್ ದೊಡ್ಡಪ್ಪ ನೀನು ಹೊಸ ವರ್ಷ ದಿವಸ ಮನೆಗೆ ಬರೋದ್ ಬಿಟ್ಟು ಯಾವ ರಕ್ತ ಕುಡಿಯಕ್ಕೆ ಯಾವ ಮನೆಗೆ ಹೋಗಿದ್ದೆ ನೀನು? ತಿಪ್ಟು ರತ್ನಿ ಮನೆಗೆ ಹೋಗಿದ್ದೆ, ಗೊಲ್ರಮ್ಮನ ಮನೆಗೆ ಹೋಗಿದ್ದೆ, ರತ್ನಮ್ಮನ ಮನೆಗೆ ಹೋಗಿದ್ದೆ, ಎಲ್ಲಿಗೆ ಹೋಗಿದ್ಯಾ? ಬರ್ಬೇಕಾದ್ರೆ 300 ರೂಪಾಯಿ ಡ್ರಾ ಮಾಡ್ಕೊಂಡು 30 kg ಮಟನ್ ತಗೊಂಡು 600 kg ಚಿಕನ್ ತಗೊಂಡು ಐಸ್ ಕ್ರೀಮ್ ಬಾಟ್ಲು ತಗೊಂಡು ಜ್ಯೂಸ್ ತಗೊಂಡ್ಬಿಟ್ಟು ಬಾ ಅಂತ ಹೇಳಿದ್ವಲ್ಲ. ನೀನ್ ಬರ್ಬೇಕಾ? ನೀನ್ ಯಾವ ರಕ್ತ ಕುಡಿಯಕ್ಕೆ ಬೆಳಗ್ಗೆ ಹೊಸ ವರ್ಷ ದಿವಸ ಹೋಗ್ಬೇಕಾ? ನಿನ್ಗೆ ಮಾನ ಮರ್ಯಾದೆ ಏನೋ ಐತಾ? ನೀನ್ ಗಂಡ್ಸಲ್ಲ, ಹೆಂಗ್ಸು ಅಲ್ಲ. ನಿನ್ ಬಾಯಿಗೆ ಮಣ್ಣಾಕ. ಯಾರೇನ್ರಿ ನೀವು? ನಾನ್ ಮಣಿ. ನಿಮ್ಮ ಹಲೋ, ಹೊಸ ವರ್ಷದ ದಿನ ದೊಡ್ಡಪ್ಪ ನಿನ್ಗೆ ಏನಂತ ಹೇಳಿದ್ ನಾವು? ನರಸಿಂಹಣ್ಣ ಹೇಳಿ, ಒಂದ್ ಬಕೆಟ್ ತಗೊಂಬತ್ತೀಯ? ಮರಿ ಕುಚ್ಚ ಇದ್ದೀವಿ, ಬಾಯಲ್ಲಿ ಬೇಕು. ಬರಕಾಲ ಸಮೇತ ಕನ್ನಡಕ ಎಲ್ಲ ಇಟ್ಬಿಟ್ಟಿದೀನಿ, ಮರ್ತು ಬಿಟ್ಟಿದೀನಿ. ಎಲ್ಲ ಇಂಥದವ ಅನ್ನೋದು ಜ್ಞಾಪನ ಬರ್ತಾ ಇಲ್ಲ. ಬರಕಾಲ ನಮ್ಗೆ 2 kg ಕೊಡಿ ಸಾಕಷ್ಟೇ. ಎಷ್ಟ್ ಕೆಜಿ? ಕೋಳಿ ಬೇರೆ ತಗೊಂಡಿದೀವಿ. ಎಷ್ಟ್ ತಗೊಂಡಿದೆ ಕೋಳಿ? ಕೋಳಿನ ಎಷ್ಟು ಅಂತಾರೆ? ಒಂದೇ ತಗೊಂಡ್ರದ್ದು ಕುಯ್ಯಾಕ್ರಿ ಭಗವಂತದ್ರಿ. ಮಟನ್ ಎಷ್ಟ್ ಕೆಜಿ ಬೇಕು? 2 kg ಸಾಕು. 800 ರೂಪಾಯಿ ಕೆಜಿ. ಆಮೇಲೆ ಇಲ್ಲ 650 ರೂಪಾಯಿ ಹೇಳಿದ್ರೆ ಕೇಳಿ ನಿಮ್ ಮಗನ್ ಬೇಕಾದ್ರೆ. ಬೇಕಾದ ತಗೊಳ್ಳಿ. ನಾವು ಕುಡ್ದಾಗ ಯಾರನ್ನ ಕೊಡ್ಸಿರ್ ಸಾಕು ಅಂತ ಇದೀವಿ. ನನ್ ಮಗ ಕುಡಿದ್ರು ಬರೀ ಎಲ್ಲ ನೀವ್ ಕೊಡ್ಲೇಬೇಡ ಗುಂಜ ಅನ್ನೋದು ಹೋಗು. ನೀವ್ ಕೊಡ್ಲೇಬೇಡ ಗುಂಜ ಅನ್ನೋದು ಹೋಗು. ಹಲೋ ವಾಚೇರಿ, ಒಂಚೂರು ಅನ್ನ ತಿಂದಿತ್ತು, ಈಗ ತಟ್ಟೆ ನೋಡ್ಕೊಂಡು ಒಂಚೂರು ಅನ್ನ ತಿನ್ನೋಣ ಅಂತ ಬಂದ್ರೆ ನೀವೇನ್ ಸ್ವಾಮಿ ಹಿಂಗ್ ಊಸ್ಬಿಟ್ರೆ ನಮ್ಮದು ಅನ್ನನ ಕಿತ್ರಲ್ಲ. ಬೆಳಿಗ್ಗೆಯಿಂದ ಕೂಳ್ ತಿಂದಿಲ್ಲ. ನನಗೆ ಬೆಳಿಗ್ಗೆ ಅವರೆಕಾಳು ಉಪ್ಪಿಟ್ಟು ತಿಂದಿದ್ದು ಹಂಗಂಗೆ ಬತ್ತಾಯ್ತಲೇ. ಅದಕ್ಕೆ ನಾವೇನ್ ಮಾಡೋಣ? ಬಂದು ಇದು ಬಟ್ಟೆ ತುರ್ಕನ ಬರ್ಬಾರ್ದು ಅಂತ ಅವರೆಕಾಳು ತಿಂದಿದೆ ಕಣ, ಹಂಗಂಗೆ ಬತ್ತೈತೆ. ಏನ್ ಮಾಡೋದು ಹೇಳಿ? ನಾವು ಜಲ್ಡೆ ಹಿಡಿಬೇಕು ಕಣ, ಜಲ್ಡೆ ಹಿಡಿಬೇಕು. ಕಾಳೆಲ್ಲ ಹಂಗೆ ಬಂದ್ಬಿಡೈತೆ. ನೀವು ಬಂದು ನಾನು ಜಲ್ಡೆ ಹಿಡಿಯೋಣ. ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀವಿ ನಾವೊಂದು. ಸ್ವಾಮಿ ಒಂದ್ ಸ್ವಲ್ಪ ನಿಮ್ ಖಾಲಿ ಮುಗಿತೀವಿ, ಒಂದು ಅರ್ಧ ಗಂಟೆ ಬಿಟ್ಟು ಮಾಡಿ ಊಟ ಮಾಡ್ಬೇಕು. ಅಲ್ಲಪ್ಪ, ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀನಿ, ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ, ಇನ್ಮೇಲೆ ಮಿಕ್ಕಿದೆಲ್ಲ ಬೇರೆ ಆಗುತ್ತೆ. ಕಾಳು ತಿರ್ಗಾ ಬೆಳಗ್ಗೆ ಸಾರು ಮಾಡ್ತೀವೋ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ, ಇವತ್ತಾಗ ಬಂದ್ರೆ ಕಾಳ ಸಾರು ಮಾಡ. ನೀನು ಇಡೀ ಪ್ರಪಂಚ ಈ ಬಾಯಲ್ಲಿ ಕೇಳಿ ಯಾರ್ದಾರ ಮುಂದೆ ಹೇಳಿ ಗುಂಡಿ ಮಾಡಿಬಿಡ್ತಾರೆ ನಿನ್ನ. ಯಾಕೆ ಕೊಲೆ ಮಾಡ್ತಾರೆ? ಕಾಳು ವೇಸ್ಟ್ ಆಗಲ್ವ? ಹಂಗೆ ತಿಂದಿರೋದು ಹಂಗೆ ವಾಪಸ್ ಬಂದೈತೆ. ಅಯ್ಯೋ ಬಂದ್ರೆ ಕಾಳ ತಿರ್ಗಾ ಸಾರು ಮಾಡ ಸ್ವಾಮೀಜಿ ಇಡೀ ಪ್ರಪಂಚಕ್ಕೆ ಎಲ್ಲ ಟಿವಿವರೆಗೆ, ಆಮೇಲೆ ನ್ಯೂಸ್ ಅವ್ರಿಗೆ ಗೊತ್ತಾದ್ರೆ ನಿನ್ ಸಮೇತ ಸುಟ್ಟಾಕ್ಬಿಡ್ತಾರೆ. ಲೇ ಕಂದ ಸುಮ್ಮನಿದ್ರೆ ಸ್ವಾಮಿ, ಊಟ ಮಾಡ್ಬೇಕು ನಾನು. ಅಮ್ಮಮ್ಮ ಏನ್ ಮಾಡ್ದೈತೋ ನನ್ ಮಗಳು? ಅಮ್ಮ ಮಾಡೈತೆ ರಾತ್ರಿ ಸಾರಿಗೆ ಅನ್ನನ. ಅಲ್ಲ, ಏನ್ ಮಾಡ್ತಾ ಕೊಡೋ, ಮಗಳು ಜೊತೆ ಮಾತಾಡ್ತೀನಿ. ಅದೇನ ಇದು ಗೊಲ್ರಮ್ಮಂದ, ಆಮೇಲೆ ಇದು ಭಾಗ್ಯಮ್ಮಂದ, ಅಲ್ಲ ಲಕ್ಷ್ಮಮ್ಮಂದು, ಆಮೇಲೆ ರತ್ನಮ್ಮಂದು ಹೇಳ್ಬಿಟ್ಟು ನಮ್ಮ ಮನೆ ನನ್ನ ಸಮೇತನ ಆಟೆಗೆ ಮಣಿಕನ ಮಾರ್ಗ ಮಾಡೋದು. ಆಮೇಲೆ ಮಗಳೇ ಹಿಂಗನ್ನ ಇನ್ನ ಬಿಟ್ಟಿಲ್ಲ ಮಗಳೇ ಅನ್ನೋದು. ಕಂದ, ಏನ್ ಸ್ವಾಮಿ? ಈಗ ಶಾಂತ ರೀತಿಯಿಂದ ಮಾತಾಡ್ತಿದ್ದೀನಿ. ನಾನು ಯಾವತ್ತೂ ನಿನಗೆ ತೊಂದರೆ ಕೊಟ್ಟಿಲ್ಲಪ್ಪ. ನಿನ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅಂತ ನಾನು ತುಂಬಾ ಪ್ರಯತ್ನಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು
ನಿನ್ಗೆ ಒಳ್ಳೇದಾಗಬೇಕು ಅಂತ ರಾತ್ರಿ ಜಪ ತಪಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ನಿನ್ ಮಕ್ಳಿಗೆ ನೀನ್ ಹೋಗಿ ಬಂದಿದ್ ಕಡೆ ಎಲ್ಲ ಆಕ್ಸಿಡೆಂಟ್ ಏನು ಆಗಿಲ್ದಂಗೆ ಬದುಕಿರ್ಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣೋ. ಸ್ವಾಮಿ ಏನೋ ನಿಮ್ಮ ಆಶೀರ್ವಾದ ಇರ್ಲಿ. ಈ ಇನ್ನ ಅನ್ನನು ಬೇಡ ಬರಮ್ಮ ತಕ್ಕ ಇದೆ ಊಟ ಬೇಡ ತಕ್ಕ ಇಲ್ಲಿ ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ, ನಿಮ್ ಪಾದಕ್ ನಮಸ್ಕಾರ. ಯಾಕೋ ಕಂದ ಏನ್ ಮಾಡ್ತಿದ್ದೀಪ್ಪ? ಸೇವ್ ಮಾಡ್ಕೊಂತ ಇದ್ದೀನಿ ಕಂದ. ಕಂದ ಹಲೋ, ನೀ ಏನ್ ಮಾಡ್ತಿದ್ಯಾ ಕಂದ? ಸೇವ್ ಮಾಡ್ಕೊಂತ ಇದ್ದೀನಿ. ಫೋನ್ ಮಾಡ್ಬೇಕು ಬೆಳಗ್ಗೆ ಆದ್ಮೇಲೆ ಅಂತ ಗೊತ್ತಿಲ್ವನೋ? ಸ್ವಾಮಿ ಸವಾಸ ಆತಲ್ಲ ಕಂದ. ಹೊರಗಡೆಗೆ ಹೋಗು ಬಿಡಲ್ವಲ್ಲ ಕಂದ. ಹಲೋ, ಶನಿವಾರ ಇವತ್ತು ಹಾ ನಿನ್ನಗೆ ಒಳ್ಳೇದಾಗ್ಬೇಕು ಅಂತ ನಾನು ಜಪ ತಪ ಎಲ್ಲ ಮಾಡಿ ನಿನಗೆ ಸಿದ್ಧಿ ಎಲ್ಲ ಮಾಡಿ ನಿನಗೆ ಎಲ್ಲ ಮಾಡಿಲ್ವನೋ? ನಿನಗೆ ಒಳ್ಳೇದು ನಿನ್ನ ಪರಸ್ತ್ರೀಯರೆಲ್ಲ ಫೋನ್ ಮಾಡಿಲ್ದಂಗೆ ಮಾಡಿ ನಿನಗೆಲ್ಲ ಒಳ್ಳೇದು ಮಾಡಿಲ್ವನೋ? ಯಾಕೋ ನನ್ ಕಂಡ್ರೆ ನಿನಗೆ ಇಷ್ಟೊಂದು ಬೇಜಾರು? ನನಗೆ ಫೋನ್ ಮಾಡಬೇಕು ಮೊಬೈಲಿಂದ, ಮೊಬೈಲ್ ತಗೊಂಡು ಕರೆನ್ಸಿ ಇಲ್ವನೋ ಲೆಕ್ಕ ಕಂದ? ಹಲೋ ಹಲೋ, ಮಾತಾಡಲ್ಲ ಬೋಸುಡಿಕೆ. ಅರ್ಜೆಂಟ್ ಆಯ್ತು, ಹೊರಗಡೆಗೆ ಹೋಗಿ ಅರ್ಜೆಂಟ್ ಆಯ್ತು. ನಿನಗೆ ಅದೇ ಬರಲ್ದಾಗ ಮಾಡ್ಲೇನೋ ಇವತ್ತು? ಏನು ಅರ್ಜೆಂಟ್ ಇನ್ನೊಂದ್ಸರಿ ಆಗ್ಲೇಬಾರ್ದು, ಹೋಗ್ಲೇಬಾರ್ದು ನೀನು, ಆತರ ಮಾಡ್ಲೇನೋ? ಬಾತ್ರೂಮ್ಗೆ ಹೋಗಂಗ ಅರ್ಜೆಂಟ್ ಆಯ್ತು ಸ್ವಾಮಿ, ನನಗೆ ಅರ್ಜೆಂಟ್ ಆಯ್ತು, ಅರ್ಜೆಂಟಾಗಿ ಹೋಗ್ಬೇಕು. ಹೊಡ್ಕ ನಿಮ್ಮ ಅಮ್ಮ ತೆಂಬಿಸ್ಕೊಂಡು ಹೊಡ್ಕ ಕಂದ. ಓ ಎಲ್ಗೋಗ್ತಿದ್ಯೋ? ಬಾತ್ರೂಮ್ ಕೆರೆತಾಗೆ. ಯಾಕೋ? ಅರ್ಜೆಂಟ್ ಆಗೈತೆ. ನೀನು ಜಲ್ಡೆ ತಗೊಂಡಿದ್ಯಾನ? ಹಲೋ, ನಿಲ್ಸ್ಬಿಟ್ಟು ಗಾಡಿ ನಿಲ್ಸ್ಬಿಟ್ಟು ಮಾತಾಡ ಬೋಳಿ ಮಗನೇ. ನಮ್ಮ ಹೊರಗಡೆ ಹೋಗಕ್ ನನಗೆ ಅರ್ಜೆಂಟ್ ಆಯ್ತು, ಗಾಡಿ ನಿಲ್ಲಿಸ್ತಾರಂತೆ. ನೀನು ಯಾಕ ನನ್ನಿಂದ ಕೋಳಿ ಮಟನ್ ತಿಂದು ಹೊರಗಡೆ ಹೋಗಂಗ ಆಯ್ತು, ನೀನು ಗಾಡಿ ನಿಲ್ಲಿಸ್ತಾರಂತೆ. ಏನ್ ಹೇಳಿ? ಕಂದ ಓ ಮಾತಾಡೋ. ಅರ್ಜೆಂಟ್ ಆಯ್ತು ನೀವು ಹೇಳಿ ಸ್ವಾಮಿ. ಕಂದ. ಓ ಯಾಕೋ ನನ್ ಮೇಲೆ ಪ್ರೀತಿ ಇಲ್ವ ನಿನ್ಗೆ? ಅರ್ಜೆಂಟ್ ಆಯ್ತು, ಐತೆ. ನೀನು ಜಲ್ಡೆ ತಗೊಂಡೋಗೋ. ಇದೇನು ಸ್ವಲ್ಪ ಜಲ್ದಿ ಆಯ್ತೀವ? ಅಲ್ಲ ಕಣ, ಜಲ್ಡೆ ತಗೊಂಡ ಕಾಳು ಕಡ್ಡಿ ಎಲ್ಲ ವೇಸ್ಟ್ ಮಾಡ್ಬೇಡ ಸುಮ್ನೆ. ಏನಕ್ಕೆ ವೇಸ್ಟ್ ಮಾಡ್ತೀಯ? ಹೊರಗಡೆ ಹೋಗ್ತಾರ ನಾವು. ಜಲ್ಡೆ ಒಳಗ್ ಹಾಕು, ಆಮೇಲೆ ನೀರಲ್ಲಿ ಜಾಲ್ಸು. ನೀರಲ್ಲಿ ಜಾಲ್ಸ್ಬಿಟ್ಟು ಮಿಕ್ಕಿದ ಕಾಳು ಕಡ್ಡಿ ಏನ್ ಬರುತ್ತದ ವಾಪಸ್ ತಾಂಬ. ಏನ್ರಾಗೆ? ಅದೇ ಜಲ್ಡೆ ಒಳಗೆ ಕಕ್ಕ ಮಾಡು. ಕಕ್ಕ ಮಾಡ್ಬಿಡು, ಅದೇ ನೀರಾಗಿ ಹಿಂಗ್ ಜಾಲ್ಸು. ಇದೆಲ್ಲ ಹೋಗುತ್ತೆ. ಕಾಳು ಕಡ್ಡಿ ಮಿಕ್ಕುತ್ತಾವ, ತಗೊಂಡ್ ಮನೆಗ್ ಕೊಡು, ಸಾರು ಮಾಡ್ತಾರೆ. ಅದ ಹೊರಗಡೆ ಹೋಗಿ ಕಾಳುಗಳನ್ನ ಜಲ್ದಿ ಹಿಡಿದು ತಗೊಂಡು ತಿರ್ಗಾ ಸಾರು ಮಾಡ್ಕೊಂಡು ನಾನು. ಏನು ಕಾಳು ಕಡ್ಡಿ ವೇಸ್ಟ್ ಮಾಡ್ತೀಯ? ಅದು ವೇಸ್ಕೊಂಡ್ರೆ ಏನಾರ ಇವ್ರೆ ಸ್ವಾಮಿಗಳೇ. ಕಾಳು ಕಡ್ಡಿ ಏನಕ್ಕೆ ವೇಸ್ಟ್ ಮಾಡ್ತೀಯಲ್ಲ ಬಸುಡಿಕೆ? ಅಲ್ಲ ಅನ್ನ ತಿಂತ ಹೇಳ್ತೀನಿ ಮಾತಾಡ್ತಾ ಇದ್ದೆ ನೀನು. ಏಸ್ಕೊಂಡು ಜಲ್ದಿ ಹಿಡ್ಕೊಂಬರ ನಾವು. ಏನಾಗುತ್ತೆ? ತೊಳೆದು ಎಲ್ಲ ತಿರ್ಗಾ ಕ್ಲೀನಾಗಿ ತೊಳಿರಿ. ಏಟ್ಬಿಟ್ಟು ಜಲ್ದಿ ಹಿಡಿದು ತೊಳೆದ್ಬಿಟ್ಟು ಮಿಕ್ಕಿ ಸಾಮಾನು ಸಾರು ಮಾಡ್ಕೊಂಡು ನಾನು. ಯಾಕೆ ವೇಸ್ಟ್ ಮಾಡ್ತೀಯ ಕಾಳು ಕಡ್ಡಿ ಎಲ್ಲ? ಯಾರು? ಮಗು
ಹಲೋ ಯಾರು? ಹಲೋ ಮಗು ನರಸಿಂಹರಾಜು. ಇಲ್ಲ ಮಗು ಬೆಳೆ ತುಮಕೂರು. ಇದು ಇಲ್ಲಿ ಮಗು ಅಲ್ಲ, ನಾವು ಅಲ್ಲೇ ಇವರು ಯಜಮಾನ್ರು. ಆಯ್ತಪ್ಪ, ನನ್ನ ದೃಷ್ಟಿಯಲ್ಲಿ ಹಾ ನೀವೆಲ್ಲ ಮಕ್ಕಳೇ. ಸ್ವಾಮ್ಯಾರ ಆ ಸ್ವಾಮ್ಯಾರ ನಿನಗಾಗಿ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ಒಳ್ಳೇದ. ಒಂದೂವರೆ ಲಕ್ಷ ರೂಪಾಯಿ ಹೇಳ್ದ ಬರೀ ಪೂಜೆ ಪುನಸ್ಕಾರಗಳನ್ನು ಪುನಸ್ಕಾರಗಳನ್ನು ನಿನಗೋಸ್ಕರ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿನ್ನ ಹೆಸರಲ್ಲಿ ನಾನು ಅರ್ಚನೆ ಎಲ್ಲ ಮಾಡಿ ಇವತ್ತು ನಿನಗೆ ಒಳ್ಳೇದಾಗಬೇಕು ಅಂತ ನಿನಗಾಗಿ ನಿನ್ನ ಜೀವಗಾಗಿ ನಿನ್ನ ಜೀವನದಲ್ಲಿ ನಿನ್ನ ರಾಜಕೀಯ ಪ್ರವೇಶ ಮಾಡಿ ನಿನಗೆಲ್ಲ ಒಳ್ಳೇದಾಗಬೇಕು, ನಿನಗೆಲ್ಲ ಬರಬೇಕು, ನೀನು ಮುಂದೆ ಬರಬೇಕು, ನಿನ್ನ ರಾಜಕೀಯ ಜೀವನ ನಡಿಬೇಕು, ಮನೆ ಮಠ ಎಲ್ಲ ಮಾಡಬೇಕು, ನೀನು ಮಕ್ಳಿಗೆಲ್ಲ ಒಳ್ಳೇದಾಗಬೇಕು, ನೀನು ಕಾರ್ ತಗೊಬೇಕು, ಬಸ್ ತಗೊಬೇಕು, ಲಾರಿ ತಗೊಬೇಕು, ಏರೋಪ್ಲೇನಲ್ಲಿ ಓಡಾಡಬೇಕು ನಿನಗೆ ಅಂತ ತುಂಬ ತುಂಬ ಆಸೆ ಇದೆ ಅಲ್ವೇನಪ್ಪ? ಆಸೆ ಐತೆ ಅಂತ ಇದು ಹಳೆ 89 ವರ್ಷ ಅಜ್ಜಿಗೆ ಇದು ಪ್ಯಾರೆಂಟ್ ಲವ್ಲಿ ಹಾಕ್ದಂಗೆ ಆಯ್ತು ಕಾರ್ ತಗೊಂಡು. ಈಗ ಒಂದು ಕಾರ್ ತಗೊಂಡಿದ್ಯಲ್ಲೋ, ಅದೇ 70 ವರ್ಷ ಅಜ್ಜಿಗೆ ಪ್ಯಾರೆಂಟ್ ಲವ್ಲಿ ಹಾಕಿ ಮದುವೆ ಕರ್ಕೊಂಡು ಹೋದಂಗೆ ಐತಿ. ಈಗ ನಿನಗೋಸ್ಕರ ನಾನು ಎಷ್ಟು ಒಳ್ಳೇದ್ ಮಾಡಿಲ್ವ ನನಗೆ? ರಾಘವ್ ಹೇಳ್ಬೇಡ, ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ, ನಮ್ ತುಂಗೆಲ್ಲ ಉರಿಯತ್ ಬಿಡ್ತೈತೆ. ಪುನಸ್ಕಾರ ಅಂತ ಯಾವ್ದು ಮನೆಗೂ ಆಗ್ಲಿಲ್ಲ, ಅರ್ಜಿ ಕೊಟ್ಟು. ನಿನ್ಗೆ ಒಳ್ಳೇದ್ ಮಾಡ್ಲಿಲ್ವನ ನಾನು? ಬರೀ ಪೂಜೆ ಪುನಸ್ಕಾರ ಅಂತ ಅಂತವ್ ಅವು ಬೆಳೆಸಿದ್ವು, ಅವು ಕಿತ್ಕೊಟ್ಟೆ, ಅದು ಉದ್ರೋದಲ್ಲ. ಏನ್ ಉದ್ರೋದ್ವೋ ಕಂದ? ಯಾಕೆ ಅಲ್ಲಿ ಕಿತ್ತಿದ ಟೈಮೇ ಸರಿ ಇಲ್ವನ, ಎಲ್ಲ ಪೂರ್ತಿ ನುಣ್ಣುಗುದ್ರೋದು, ಇದು ಒಂದು ಗೊತ್ತಾ ಇಲ್ಲ. ಏನಪ್ಪ ಬಿಡಿ, ಅದೇನಮ್ಮ ಅದೇ ಜ್ಞಾಪನ ಬಂತು, ಅದೇನು ಏನ ಜ್ಞಾಪನ ಬಂತಲ್ಲ, ಕೂದ್ಲು ಕಿತ್ಕೊಡ್ರಿ ಅಂತ ಅಂದವ, ಜ್ಞಾಪನಕ್ಕೆ ಬಂತು, ಒಂದು ಇಲ್ಲ, ಎಲ್ಲ ತಡಕಿರು ಒಂದು ಸಿಕ್ಕ ಇಲ್ಲ, ಕಿತ್ತಿ ಆಗಳಿಗೆ ಕಿತ್ತು ಒಂದು ಎಲ್ಲ ಉದ್ರೋದು ನುಣ್ಣು. ಏನು ಇದು ಕಂದ? ಕಂದ ಪರ್ಮನ್ ಆಯ್ತು, ಎಲ್ಲಾನು ಚುವ ಅಂತ ಹೊರಟ್ರೆ ಈಗ. ಕಂದ ಸ್ವಾಮಿ ಹೇಳಿ ಸ್ವಾಮಿ, ಏನ್ ಕಂದ ಅಂತೀರ? ಕಂದ, ಒಳ್ಳೆ ತಿಂಡಿ ಊಟ ಎಲ್ಲ ಮಾಡಿ BP ರೈಸ್ ಮಾಡ್ಕೊಂಬೇಡ ಕಣೋ ಕಂದ. ತಾಳಿದವನು ಬಾಳಿಯಾನು, ನೀನ್ ತಾಳ್ಮೆಯಿಂದ ಇರ್ಬೇಕು ಕಣೋ ಕಂದ, ನಿನಗೆ ಒಳ್ಳೇದ್ ಮಾಡ್ಬೇಕಲ್ಲೋ. ಇದು ಊಟ ಸೇರಲ್ಲ ಅಂತಾರೆ, ಎದೆ ಊರಿ ಪಕ್ಕೆ ಹಿಡ್ಕೊಂಡಂಗ ಐತೆ. ಏನು ಅದು ಶಬ್ದ? ಬಸ್ಸಾ? ಬೂನಹಳ್ಳಿಯಲ್ಲಿ ಹೋಗ್ತಾ ಇದ್ದೀನಿ. ಈಗೇನು ಹೇಳ? ಎದೆ ಊರಿ ಪಕ್ಕೆ ಹಿಡ್ಕೊಂಡಂಗ ಆಗತ್ರೆ. ಆಮೇಲೆ ಇದು ಕಣ್ಣು ಮಂಜು, ಕೈ ಕಾಲೆಲ್ಲನ ಹೊಡ್ತಾ. ಹಂಗೆ ಇರೋ ಲೈನಲ್ಲಿ ಇರೋ. 1 2 3 3 3 6 6 3 9 9 4 13 ಕಣ. ಏನದು 13 ಆಗೈತ್ ಕಣ. ಹಂಗಂದ್ರೆ ಯಾರೋ ಒಬ್ರು ನೀನ್ ಇಟ್ಕೊಂಡಿದ್ಯಲ್ಲ ಹೆಣ್ಣು, ಅವರು ನಿನಗೆ ಮಾಟ ಮಾಡಿಸಿದ್ದಾರೆ ಕಣ. ಏನ್ ಮಾಡ್ಬೇಕದಕ್ಕೆ? ಅವ್ರ ಹೆಸರು ಏನ್ ಗೊತ್ತನೋ? ಲಲಿತಾ. ಆಮೇಲೆ ಅವ್ರ ಜೊತೆಗೆ ಒಬ್ರು ಗಂಡು ಸೇರ್ಕೊಂಡಿದ್ದಾರೆ. ಇಬ್ರು ಗಂಡಸರು. ಅದೇ ಅವ್ರು ಲವ್ ಮಾಡ್ತಾ ಇರೋರು. ಒಂದು ನಿಮಿಷ ನಾನು ಹೇಳೋದಕ್ಕ ಸುಮ್ಮನಿರ್ಬೇಕು. ಹಲೋ ಗಾಡಿ ನಿಲ್ಸ್ಬಿಟ್ಟು ಮಾತಾಡೋದೇನೋ ಕೊರೋ ಅಂತ ಐತೆ. ಹಲೋ, ಗಾಡಿ ನಿಲ್ಸಲೇ. ಗಾಡಿ ನಿಲ್ಸ ಒಂದ್ ನಿಮಿಷ ಕಂದ. ನಿಲ್ಸೋ. ಹಲೋ, ಅಮಾವಾಸ್ಯೆ ಪ್ರಯುಕ್ತ ಯಾರು ಕೂಗಾಡಬಾರ್ದು, ಎಲ್ಲ ಲೈನು ಅಲ್ಲಿ ನಿಂತ್ಕೊಬೇಕು. ಯಾರು ತೀರ್ಥ ಪ್ರಸಾದ ಎಲ್ಲ ಈಸ್ಕೊಬೇಕು, ಲೈನಾಗಿ ನಿಂತ್ಕೊಬೇಕು. ಏನ್ ಕೂಗಾಡ್ತಾ ಇದ್ದೀರಾ? ಹೇಳಿ, ಎಲ್ಲ ಲೈನಾಗಿ ನಿಂತ್ಕೊಳ್ಳಿ. ಹಲೋ, ಯಾರು? ನಾನು ಕಂದ.
ಹಲೋ ಕಂದ ಏನ್ ಸ್ವಾಮಿ? ಅಮಾವಾಸ್ಯೆ ಹತ್ರ ಪೂಜೆ ಮಾಡಿದ್ದೀನೋ? ಇಲ್ಲ. ನಾನ್ ಮಾಡಿದ್ದೀನಿ. ಹಾ ಇದನ್ನ ಕಳ್ಸಿದೀನಿ ಪ್ರಸಾದನ. ವಾ ಏಯ್ ಕಿವಿ ಕೇಳ್ಸವನಲ್ಲೇ ಮಾತಾಡ ಮಗನೇ. ಪ್ರಸಾದನ ಓ ಕಳ್ಸಿದೀನಿ, ಕೊರಿಯರ್ ಅಲ್ಲಿ ಬತ್ತೈತೆ. ಎಲ್ಲಿ? ಏಯ್ ಕೊರಿಯರ್ ಅಲ್ಲ, ಪೋಸ್ಟ್ ಮ್ಯಾನ್ ತಾಂಬತ್ತಾರ ಕೊರಿಯರ್ ಅಲ್ಲಿ. ಇವ್ರು ಪೋಸ್ಟ್ ಮಾಸ್ಟರ್. ಹಾ ಈಸ್ಕೋ. ಹಾ ಅದು ಅಕ್ಕಿ ಒಂದು ಇದೆಲ್ಲ ಕಳ್ಸಿದೀನಿ, ಅದು ಇದೆಲ್ಲ ಅದು ನಮ್ ವಸ್ಲಿಗೆ ಕಟ್ಟು ಮೇಲ್ಗಡೆ. ಇವತ್ತು ಇಲ್ಲೇನೋ ಮಕರ ರಾಶಿ ಅವರಿಗೆ ಶನಿ ಪ್ರವೇಶ ಅಂತ ಕೊಟ್ಟವ್ರೆ. ಯಾರಿಗೆ? ಟಿವಿ 9 ಅಲ್ಲಿ ತೋರಿಸ್ತಾವ್ರ ಸ್ವಾಮಿ. ಮಕರ ಬೆಳಗ್ಗೆಯಿಂದಲೇ ದರ್ಶನ ತಾಲೂಕು ಇದು ಶನಿ ಪ್ರವೇಶ ಅಂತೆ. ಆಗ್ಲಿ. ನಿಂದು ಮಕರ ರಾಶಿನಾ? ಅಲ್ಲ, ನಮ್ಮ ವೃಶ್ಚಿಕ. ಮತ್ತೀಗ ನಿನ್ ಮಕರ ರಾಶಿ ಅವ್ರು ಕಟ್ಕೊಂಡು ನಿನ್ಗೆ ಏನಾಗಬೇಕಲ್ಲ ನಿನ್ಗೆ? ಶನಿದೇವ. ಲಕ್ಷ್ಮಮ್ಮ ಅಯ್ಯಪ್ಪ ಸ್ವಾಮಿ ಮಗ, ಅಯ್ಯಪ್ಪ ಸ್ವಾಮಿ ಹಾಕ್ಸ್ಕೊಂಬ ಮಾಲ್ಯ ಹಾಕ್ಸ್ಕೊಂಬ 10,000 ದುಡ್ಡು ಕೇಳಿದ್ರಲ್ಲ, ಅದು ರತ್ನಮ್ಮಂಗ್ ದುಡ್ಡು ಕೊಟ್ಟಿರೋದು, ಆ ಗೊಲ್ರಟ್ಟಿ ಅಮ್ಮಂಗ್ ದುಡ್ಡು ಕೊಟ್ಟಿರೋದೆಲ್ಲ ಹೇಳಿದ್ದೀನಿ. ನಿಮ್ದು ಹೇಳಿದ್ಯಾ? ನಿಮ್ ಮನೆ ಬೆಂಕಿ ಕಿರೋದು ಹೇಳಿದ್ಯಾ? ಅಕ್ಕ ಒಂಜಾಕ್ಷಿ ಅಕ್ಕ. ಹಲೋ, ನಿಮ್ ಯಜಮಾರು ತುಂಬಾ ರಸಿಕರು ಇದ್ದಂಗ ಅವ್ರೆ ಕಣಕ್ಕ. ಇವೇನು ಎಷ್ಟ್ ಜನ ಹೆಂಗಸರುಗಳು ಎಷ್ಟ್ ಮದ್ವೆ ಆಗಿದ್ದಾರೆ ಅವ್ರು ನಿಮ್ ಯಜಮಾನ್ರು? ನೋಡಿ ಅವ್ರು ಆ ಪ್ಯಾಂಟ್ ಒಳಗೆ ನಿಮ್ ಸಾಮಾನು ಅಷ್ಟಪ್ಪ ಇತ್ತು. ಆಯ್ತಕ್ಕ, ನಮಸ್ಕಾರ. ಹಲೋ ಅಕ್ಕ ಅನ್ಬೇಡ. ಹಲೋ 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 ಅಂಕಲ್. ಯಾರು? ಅಂಕಲ್ ನಾನ್ ಭಾರ್ಗವಿ ಅಂತ. ಯಾರು ಹೇಳಿದೀವು? ಅಂಕಲ್ ನಾವು ಇದ್ರಿಂದ ಹರಿಹರ. ನಮಸ್ಕಾರ 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 ನಮಸ್ಕಾರ. ಹಾ ಹಲೋ ಹಲೋ ಯಾರು ಹೇಳಿ ನೀವು? ಅಂಕಲ್ ನೀವು ಟಿಕ್ ಟಾಕ್ ಮಾಡಿದಿರೋದು ಯಾವ ಊರು ಅಂಕಲ್? ನಾವು ಮಾಡಿಲ್ಲ. ಹಾ ನಾವು ಮಾಡಿಲ್ಲ. ಅವರು ಅಲ್ಲ ವ್ಯಾಪಾರ ಮಾಡೋದು ನಾವು. ಅಂಕಲ್ ಟಿಕ್ ಟಾಕ್ ಅಂದ್ರೆ ಡ್ಯಾನ್ಸ್ ಆಡಿದಿರಲ್ಲ ನೀವು? ಏನ್ ಮೊಬೈಲಾಗ? ಮೊಬೈಲಾಗ 4 ದಿವಸದ ಮುಂಚೆ. ದೇವಸ್ಥಾನ ಹೋಗಿದ್ದ ಕಣವ, ದೇವಸ್ಥಾನ ಡ್ಯಾನ್ಸ್ ಮಾಡುದು. ಅದೇ ಯಾವ ದೇವಸ್ಥಾನ ಅಂಕಲ್? ಅದು ಎಲ್ಲಿರೋ? ಚೆನ್ನಾಗಿದೆ ತುಂಬಾ. ಇದು ವೇಣುಗೋಪಾಲ ಸ್ವಾಮಿ ಅಂತ. KSRTC ಬಿಟ್ಟು 8 ಕಿಲೋಮೀಟರ್. ಏನ್ KSRTC ಅಂದ್ರೆ? ಇದು ಅದೇ ನೀರು ಶಿವಮೊಗ್ಗದಲ್ಲ, ಮೈಸೂರು. KRS. ಹಾ KRS. ಹಾ ಆಗ ಅದನ್ನ ಬಿಟ್ಟು ಮುಂಚೆ 8 ಕಿಲೋಮೀಟರ್ ಪಾಪ. ಹೌದಾ ಅಂಕಲ್? ಡ್ಯಾನ್ಸ್ ನೀವು ಡ್ಯಾನ್ಸ್ ಮಾಸ್ಟರ್ ಅಂಕಲ್ ನೀವು? ಅಯ್ಯೋ ಡ್ಯಾನ್ಸ್ ಮಾಸ್ಟರ್ಗೆ ಹೋದ್ರೆ ಚಿಕ್ಕವ್ರದು ಇದು ಪ್ಯಾಂಟ್ ಹರಿದೋದ್ ಪಾಪ. ಯಾಕೆ ಅಂಕಲ್? ಹಿಂಗ್ ನಗದನಲ್ಲ ಅವಾಗ ಪ್ಯಾಂಟ್ ಹರಿದೋದು. ಹಿಂಗ್ ಕಾಲು ಸ್ವಲ್ಪ ನಾವು ದಪ್ಪ ಇದ್ದೀವಿ ಪಾಪ. ಹಂಗಾಗಿ ಸ್ವಲ್ಪ ನಮ್ಗೇನಿಲ್ಲ. ಏನೇ ನಾನ್ ಮಾತಾಡ್ತಿದ್ದೀನಿ. ಯಾಕ್ ಬಿಡವ ಅವ್ರಿಗೆಲ್ಲ ಪಾಪ. ಹಲೋ ನಮಸ್ತೆ ಸರ್. ಅವ್ರಿಗೆಲ್ಲ ಯಾಕ್ ಬಿಡವ ತಾಯಿ ಅವ್ರಿಗೆಲ್ಲ. ಹಲೋ ಅಮ್ಮ ನಮಸ್ತೆ ಸರ್. ಊಟ ಆಯ್ತಾ ಮರೆ? ಆಯ್ತು ಸರ್, ನಿಮ್ದು? ನಮ್ದು ಊಟ ಆಯ್ತು ಮರೆ. ನಿಮ್ದು ಹೆಸರು ಹೇಳಿ ಸರ್? ನರಸಿಂಹರಾಜು ಅಂತ ಮರೆ. ನಮ್ದು ಇಲ್ಲಿ ತುಮಕೂರು ತಾಲೂಕು ಬಳ್ಳಾಪುರ ಅಂತ. ಹೌದಾ ಸರ್? ಡ್ಯಾನ್ಸ್ ತುಂಬಾ 4 ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದೀರಾ ಸರ್ ನೀವು. ನಾವು ನಮ್ಮ ಅಣ್ಣರು ಎಲ್ಲ ಹಿಂಗಿದ್ರೆ ಹೋಯ್ತು ತಾಯಿ ದೇವಸ್ಥಾನಕ್ಕೆ. ಪೂಜೆ ಮುಗಿಸ್ಕೊಂಡ್ರು. ಅದೇನೋ ನನಗೆ ಆ ದೇವಸ್ಥಾನದ ಹತ್ರ ಹೋದ್ರೆ ಎಲ್ಲ ಒಂಥರ ಏನೋ ಮನ್ಸೆಲ್ಲ ಫ್ರೀ ಆದಂಗ ಆಗುತ್ತೆ. ಒಂಥರ ಏನೋ ಹಗುರ ಏನೋ ಉಲ್ಲಾಸ ಆದಂಗ ಆಗುತ್ತೆ, ಖುಷಿ ಆದಂಗ ಆಗುತ್ತೆ. ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂದ್ರೆ ನಾನು ಎಲ್ಲೂ ನೋಡಿಲ್ಲ ಸರ್. ಇದು ಆ ಟೈಪ್ ಪೂಜೆ ಎಲ್ಲ ಒಂದು ಉಡ್ತಾಣಲ್ಲಿ ಇಲ್ಲಿ ಸಡನ್ ಆಗಿ ದರ್ಶನಕ್ಕೆ ಹೋದ್ರೆ 500 ರೂಪಾಯಿ. ಆ ಪೂಜೆಗೆ 600 ರೂಪಾಯಿ, 1,500. ಈ ಪೂಜೆಗೆ 800 ರೂಪಾಯಿ ಅಂತಾರೆ. ಅಲ್ಲಿ ದೇವಸ್ಥಾನದ ಒಂದು ಕಲ್ಲು ಒಂದೊಂದು ಕಥೆ ಹೇಳುತ್ತೆ ತಾಯಿ. ಹೌದಾ? ತುಂಬಾ ಚೆನ್ನಾಗಿ ಆಡಿದಿರ ಸರ್ ಡ್ಯಾನ್ಸು. ನೀವು ತುಂಬಾ ಚೆನ್ನಾಗಿ ಆಡಿದಿರ ಬಿಡಿ, ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ.
ಆಯ್ತು. ಡ್ಯಾನ್ಸ್ ಮಾಸ್ಟರ್ ಸರ್ ನೀವು ಸ್ಕೂಲ್ ಡ್ಯಾನ್ಸ್ ಅಲ್ಲಿ ಹೇಳ್ಕೊಡ್ತೀರಾ? ಯಾರಲ್ಲ ನಾವು ಹಾ ನಾವು ಕೆಲಸ ಇಲ್ಲ, ನಮ್ದು ವ್ಯಾಪಾರ, ನಮ್ದು ಏನಿದೆ. ಅಲ್ಲ ಸರ್ ಆಗ್ಲಿ ಜೀವನ ಮಾಡಕ್ಕೆ ಯಾವ್ದೋ ಒಂದು ನೀವು ಅಲ್ಲ ಡ್ಯಾನ್ಸ್ ಮೊದ್ಲು ಮಾಸ್ಟರ್ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತೀರಾ ನೀವು ಅಂತ ಅಂದ್ರೆ? ಡ್ಯಾನ್ಸ್ ಇಲ್ಲ ಏನು ಇಲ್ಲವ, ನಾವು ಸ್ವಲ್ಪ ಓದಿದೀವಿ. ಅವ್ವ ಅನ್ಬೇಡಿ ಸರ್ ನಮ್ಗೆ. ನಾನು ಇನ್ನು ನಮ್ಮ ಯಜಮಾನ್ರು ತೀರೋಗಿ 3 ವರ್ಷ ಆಗಿದೆ. ಅಯ್ಯೋ ಎಲ್ಲಾ ಯಜಮಾನ್ರು ತೀರೋಗಿರೋ ಫೋನ್ ಮಾಡ್ತಾರಲ್ಲ ಇವ್ರು. ತಾಯಿ ಅಕ್ಕ ಹಾ ನಮ್ದೇನಾಗ್ತದೆ, ನಮ್ದು ಒಂಥರ ಸಂಸ್ಕೃತಿ ಇದು, ಎಲ್ಲಾನು ಗೌರವ ಕೊಟ್ಟು ಮಾತಾಡ್ತೇವೆ. ಅಲ್ಲಲ್ಲ ನೀವು ಅವ್ವ ಅನ್ಬೇಡಿ, ನಂಗೆ ತುಂಬಾ ಇದಾಗುತ್ತೆ ಇನ್ಸಲ್ಟ್. ಅಕ್ಕ ಅಕ್ಕನೇ ಅಂತೀವಿ ಬಿಡಿ. ಅಕ್ಕನೇ ಅಂತೀವಿ ಬಿಡಿ ಅಕ್ಕ. ಅಲ್ಲ ಅಕ್ಕ ಅನ್ಬೇಡಿ, ನೀವು ತುಂಬಾ ಚೆನ್ನಾಗಿದ್ದೀರಾ ನೋಡೋದಕ್ಕೆ. ನಿಮ್ಗೆ ಮದುವೆ ಆಗಿದೆ ಸರ್ ಅಲ್ಲಿ? ಅಯ್ಯೋ ಆಲೆ ಮಕ್ಳೆಲ್ಲ ಮದ್ವೆ ಮಾಡಿದ್ ಮೊಮ್ಮಕ್ಳು ಅಲ್ಲೇ ತಾತ ಇದ್ದೀನವ ನಾನು. ತಾತ ಇದ್ದೀನಕ್ಕ. ಇರ್ಲಿ ಪರವಾಗಿಲ್ಲ ಸರ್, ಅದು ನಿಮ್ ಜೀವನ. ಮಕ್ಕಳು ಮೊಮ್ಮಕ್ಕಳು ಆಗ್ಲಿ ಯಾರು, ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಸರ್. ಸರ್ ಏಜು ನಿಮ್ಗೆ? ಏಜ್ 73. ಹೌದಾ? 73. ಆಮೇಲೆ ಇದು 8ನೇ ತಿಂಗಳು ಮಾರನೇ ಟೈಮು ನಮ್ಮದು ಹುಟ್ಟಿದ್ದು. ಮಾರನೇ ಹಬ್ಬ ಟೈಮಾ? ನಂದು ಈ ಶುಕ್ರವಾರ ಬಂದ್ರೆ 28 ತುಂಬಿ 29 ಬೀಳುತ್ತೆ. ಈ ಶುಕ್ರವಾರ ಬರ್ಬೇಕು. ಇವತ್ತಿನ ಬುಧವಾರ ಅಲ್ವಾ? ಅಣ್ಣಾರ್ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಹಾ ಅಣ್ಣಾರ್ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣವರು ಯಾಕೋ ತೀರೋದ್ರು ಆಕ್ಸಿಡೆಂಟ್ ಆಗಿ. ನೀವು 73 ವರ್ಷದಾಗ ಹಿಂಗಿದ್ದೀರಲ್ಲ, ಇನ್ನು 23 ವರ್ಷದಾಗ ಹೆಂಗಿದ್ರು? 73 ವರ್ಷ ಅಲ್ರ ನಮ್ದು. 73ನೇ ಇಷ್ಟ ಬಿಟ್ಟಿರೋದು. 73ನೇ ಇಸ್ವಿಯಲ್ಲಿ ವಯಸ್ಸು ನಿಮ್ಗೆ? ವಯಸ್ಸು ಲೆಕ್ಕ ಹಾಕಿ ಹೇಳ್ರಿ. 73 ಸಡನ್ ಆಗಿ ನಂಗೆ ಹೇಳಕ್ ಬರಲ್ಲ. ಇರ್ಲಿ ಒಂದ್ 45 ಆಗಿರ್ಬೇಕಲ್ವಾ? 43. 43 ಆಗಿರ್ಬೇಕು. 43 ವಯಸ್ಸಾಗಿ ಹಿಂಗಿದ್ದೀರಲ್ಲ ನೀವು, ಇನ್ 23 ವಯಸ್ಸಾಗಿ ಇನ್ ಹೆಂಗ್ ಇರ್ಬೋದಾಗಿತ್ತು? ನೀವು ಹೆಂಗಿದ್ರಿ ನೀವು? ಅಕ್ಕ ಅವಾಗ ಎಲ್ಲ ಕುಡ್ದು ಎಲ್ಬೇಕಲ್ಲಿ ಬಿತ್ಕೊಂಡಿವಿ ಅಕ್ಕ. ಅವಾಗೇನು ವಿಪರೀತ ಡ್ರಿಂಕ್ಸ್ ಹಾಕ ನಾವು. ಅಲ್ಲ ನೀವು ಡ್ಯಾನ್ಸ್ ಆಡಿದ್ರಲ್ಲ, ಆ ಪ್ಯಾಂಟ್ ಒಳಗೆ ನಿಮ್ ಸಾಮಾನು ಅಷ್ಟಪ್ಪ ಇತ್ತು. ಇವರು ಆಯ್ತಕ್ಕ, ನಮಸ್ಕಾರ. ಅಕ್ಕ ಅನ್ಬೇಡ. ಹಲೋ ಹಲೋ ಇವರು ಯಾರನ್ನಾಗ್ಲಿ ಗಂಡ್ಸತ್ತೋಗಿರು ಉಣ್ಬೇಕು, ಯಾರನ್ನಾಗ್ಲಿ ಗಂಡ್ಸತ್ತೋಗಿರು ಉಣ್ಬೇಕು, ಯಾರನ್ನಾಗ್ಲಿ ಗಂಡ್ಸತ್ತೋಗಿರು ಉಣ್ಬೇಕು. ಸಾಯಿನಾಗಿ ಹಲೋ. ಇದು ನಾವು ಅವಶ್ಯಕತೆ ಇಲ್ಲಕ್ಕ. ಇದು ನಾವು ಐನಾರು ನಮ್ಗೆಲ್ಲ ಮಾತೆಲ್ಲ ಆಡ್ಬೇಡಿ. ಅಲ್ಲ ನೀವ್ 500? 500 ಅಕ್ಕ. ನಾವು ಅವೆಲ್ಲ ಕೆಟ್ಟ ಮಾತು ನಮ್ಗೆ ಆಡ್ಬೇಡಿ. ನಾವು 500 ಸ್ವಾಮಿ ಪೂಜೆ ಮಾಡ್ತೀವಿ. ಯಾ ಸ್ವಾಮಿ ಪೂಜೆ ಮಾಡ್ತೀರಾ ಸ್ವಾಮಿ? ಮಾರಮ್ಮನ್ ಪೂಜೆ ಮಾಡ್ತೀವಿ ಸರ್. ಯಾವ ನಿಮ್ಮೂರಲ್ಲೇನಾ? ಮಾರಮ್ಮ. ಆ ಮಾರಮ್ಮನ್ ಮೇಲೆ ಒಂದು ಭಕ್ತಿ ಮಂತ್ರ ಬರುತ್ತಲ್ಲ, ಅದು ಮಂತ್ರ ಹೇಳಿ, ಅದು ಫಸ್ಟ್ನೇದು. ಶಿವಟಪ್ಪ, ಕದ್ರಿನಾಥ ಸ್ವಾಮಿ, ಮಂಜುನಾಥೇಶ್ವರ, ಚಿಕ್ಕಂದೂರು ಚೌಡೇಶ್ವರಿ, ಚಾಮುಂಡೇಶ್ವರಿ. ರೇ ನಾನ್ ಹೇಳ್ತಿರೋ ದೇವ್ರ ಹೆಸರಲ್ಲ, ಮಾರಮ್ಮನ್ ಮಂತ್ರ ಹೇಳ್ರಿ ನೋಡೋಣ. ಕೈ ಮುಗಿಯೋದು ಹಿಂಗೆ ನಾವು. ಹಿಂಗೆ ಹೇಳೋದ್ ಮಂತ್ರ. ಅಲ್ಲಲ್ಲ ರೀ, ಮಂತ್ರ ಹೇಳ್ರಿ ನೀವು. ಏನೇನೋ ಮುಕ್ಕಳ್ರಿ, ಸುಳ್ಳು ಹೇಳ್ಬಾರ್ದು. ಪೂಜಾರು ಅಂತ ನೀವ್ ನೋಡಿದ್ರೆ ಪೂಜಾರಂಗ್ ಕಾಣದೇ ಇಲ್ಲ. ಯಾವ್ದೋ ರಸಿಕ ಇದ್ದಂಗ ಇದ್ಯಾ, ರಸಿಕರ ರಾಜ ನೀನು. ರಾಜ ಅಲ್ಲ, ನರಸಿಂಹರಾಜು. ಅದೇ ನರಸಿಂಹರಾಜು. ನೀನ್ ನೋಡಿದ್ರೆ ರಸಿಕ ಕಂಡಂಗ್ ಕಾಣ್ತಿ. ನನ್ನ ಮನ್ಸು ನಂಗೆ ಕದ್ದು ನಂಗ್ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ ನಿನ್ ಡ್ಯಾನ್ಸ್ ನೋಡಿದ್ಮೇಲೆ. ಈಗ ನಮ್ಗೂ ನಿಮ್ಗೂ ಸರಿದಲ್ಲ. ಇವ್ರ ಮೂಡಿ ದುಡ್ಡು ಕೊಡ್ಬೇಕು. ರಾಜೇಶ್ ಕೊಡ್ಬೇಕು ನೀನು. ರಾಜೇಶ್ ದುಡ್ಡು ಕೊಡ್ಬೇಕು. ಹಲೋ, ನಿನ್ ಕೊಡ್ಬೇಕು ಅಂತ ಹುಡುಕಿ ಬಂದಿದ್ದ. ಹಲೋ ಹಲೋ, ಮಾತಾಡು ಅಂದ್ರೆ. ಇದು ನಮ್ಮ ಇಲ್ಲ ಪೂಜೆಗೆ ಟೈಮ್ ಆಯ್ತು. ಪೂಜೆಗೆ ಹೋಗ್ತಿದ್ರಿ ನಾವು. ಪೂಜೆಗೆ ಹೋಗ್ತಿದ್ದೀರಾ? ಅಲ್ಲ ನನ್ಗೇನ್ ಗೊತ್ತಾ, ಒಂದೇ ಒಂದು ಆಸೆ ಆಗಿದ್ದು, ಪ್ಯಾಂಟ್ ಒಳಗೆ ಅಷ್ಟು ದಪ್ಪ ಇತ್ತಲ್ಲ,
ಇನ್ನ ಹಂಗೆ ಬುಳ್ಳಗ್ ನಿಂತ್ಕೊಂಡ್ರೆ ಹೆಂಗ್ ಕಾಣ್ಬೋದು ನೀವು ಅಂತ ಅಷ್ಟೇನೆ. ಹಾ ಹಲೋ ಹಲೋ ನಿಮ್ದು ಹಂಗೆ ಒಂದು ಬುಳ್ಳಗಿರೋದು ಒಂದು ಫೋಟೋ ಕಳಿಸ್ತೀರಾ ನನ್ನ ನಂಬರ್ಗೆ? ಹಾ ಏನ್ ಸರ್? ಹಲೋ ಹಲೋ ಯಾರು ಅಕ್ಕವ್ರು ಮಾತಾಡ್ತಾ ಇದಾರೆ? ನಿಮ್ಮ ಹೆಂಡ್ತಿನ? ಅಲ್ಲ ಮಜ್ಜಿ. ನಿಮ್ಮ ಅಜ್ಜಿ? ನಮ್ಮ ಅಜ್ಜಿಯರು. ನಿಮ್ಮ ಅಜ್ಜಿಯರು ಅಂದ್ರೆ? ನಮ್ಮ ಹೆಂಗಸರು ನಾವು ಅಜ್ಜಿ ಅಂತೀವಿ. ನಾವು ಅಲ್ಲೇ ತಾತ ಆಗಿದ್ದೀವಿ, ಅವ್ರ ಅಜ್ಜಿ. ಕೊಡಿ ಅಕ್ಕವ್ರನ್ನ ಪರಿಚಯ ಮಾಡ್ಕೊಂತೀನಿ ಕೊಡಿ. ಸರಿ ಮಗ. ಹರಿಹರ ನನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿರೋರೇನೋ ಮಾತಾಡ. ಅಕ್ಕ ಅಕ್ಕ ಅಕ್ಕವ್ರೆ, ಅಕ್ಕ ನಾನು ಹರಿಹರದಿಂದ ಮಾತಾಡ್ತಿರೋದು, ವಂಜಾಕ್ಷಿ ಅಂತ.